ಹಾಯ್ ಫ್ರೆಂಡ್ಸ್, ಬಯೋಗ್ರಫಿ ಕನ್ನಡ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. IPL ಹಬ್ಬ ಪ್ರಾರಂಭವಾಗಿದೆ. IPLಗಾಗಿ ಅಭಿಮಾನಿಗಳು ಕಾತುರದಿಂದ ಕಾದು ಕುಳಿತಿದ್ದಾರೆ. ನಮಗೆಲ್ಲ ಗೊತ್ತಿರುವ ಹಾಗೆ ಈ ಬಾರಿಯ ಮೆಗಾ ಹರಾಜು ಕೂಡ ಮುಕ್ತಾಯವಾಗಿದೆ. ಹಲವು ಆಟಗಾರರು ಕೋಟಿ ಬೆಲೆಗೆ ಸೇಲ್ ಹಾಕಿದ್ದಾರೆ. ಈ ಮೆಗಾ ಹರಾಜು ಪ್ರಕ್ರಿಯೆಯಲ್ಲಿ RCB ಕೂಡ ಕೋಟಿಗಟ್ಟಲೆ ಹಣ ನೀಡಿ ಆಟಗಾರರನ್ನ ತನ್ನ ತೆಕ್ಕೆಗೆ ಹಾಕಿಕೊಂಡಿದೆ. ಹಲವು ಆಟಗಾರರ ಖರೀದಿಯ ಬಳಿಕ RCB ತಂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಈ ಮುಂದೆ RCB ಸಿಡಿಲ ಮರಿ ಸಿಕ್ಸರ್ ಸಿಡಿಲು RCB ತಂಡದ ಆಟವನ್ನು ಮತ್ತೊಂದು ತಂಡಕ್ಕೆ ತೆಗೆದುಕೊಂಡು ಹೋಗಿದ ಕೀರ್ತಿ ಕ್ರಿಸ್ ಗೇಲ್ಗೆ ಸಲ್ಲುತ್ತದೆ. ಕ್ರಿಸ್ ಗೇಲ್ ತನ್ನ ನೆಚ್ಚಿನ ತಂಡದ ಬಗ್ಗೆ ಅದೊಂದು ಮಾತು ಹೇಳಿದ್ದಾರೆ. ಹೌದು, IPL ನಲ್ಲಿ ಎಂದಿಗೂ ನಂಬರ್ 1 ತಂಡ ಅಂದ್ರೆ ಅದು RCB ತಂಡ ಅಂತ ಕ್ರಿಸ್ ಗೇಲ್ ಹೇಳಿದ್ದಾರೆ. ಕ್ರಿಸ್ ಗೇಲ್ RCBಯಲ್ಲಿ ಯಾವ ರೀತಿ ಸಿಡಿಲಿನಂತೆ ಅಬ್ಬರಿಸ್ತಾ ಇದ್ರು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಗೇಲ್ ಆಟವನ್ನು ಎಂದಿಗೂ ಕೂಡ ಮರೆಯಲು ಸಾಧ್ಯವೇ ಇಲ್ಲ. ಅದರಲ್ಲೂ ಚಿನ್ನಸ್ವಾಮಿ ಮೈದಾನದಲ್ಲಿ ಗೇಲ್ ಬಂದ್ರು ಅಂದ್ರೆ ಚೆಂಡು ಕಬ್ಬನ್ ಪಾರ್ಕ್ ಒಳಗೆ ಬಂದು ಬೀಳ್ತಾ ಇತ್ತು. ಗೇಲ್ ಸಿಡಿಸುತ್ತಿರುವ ಸಿಕ್ಸರ್ಗೆ ಚಿನ್ನಸ್ವಾಮಿ ಮೈದಾನ ಚಿಕ್ಕದು ಅಂತ ಅನಿಸ್ತಾ ಇತ್ತು. ಕ್ರಿಸ್ ಗೇಲ್ RCB ತಂಡದಲ್ಲಿದ್ದಾಗ RCB ಕದರೇ ಬೇರೆ ಇತ್ತು. ಎದುರಾಳಿ ತಂಡಗಳು RCB ವಿರುದ್ಧ ಆಡಲು ಕೂಡ ಭಯ ಪಡುತ್ತಿದ್ದ ಕಾಲವದು. ಅಂದು ಗೇಲ್ RCB ಅಭಿಮಾನಿಗಳ ಕ್ರೇಜ್ ಅನ್ನೇ ಚೇಂಜ್ ಮಾಡಿಬಿಡ್ತಾರೆ. ಗೇಲ್ ಅಂದ್ರೆ ಹುಚ್ಚೆತ್ತು ಕುಣಿಯುವ ಅಭಿಮಾನಿಗಳು ಕೂಡ ಇಂದಿಗೂ ಇದ್ದಾರೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಗೇಲ್ IPL ಪ್ರಯಾಣವನ್ನು ಆರಂಭ ಮಾಡಿದ್ದು KKR ಮೂಲಕ. ನಂತರ ಗೇಲ್ ಅನ್ಸೋಲ್ಡ್ ಆಗುವ ಕಾಲ ಕೂಡ ಬಂದಿತ್ತು. ಗೇಲ್ ಅವರನ್ನ ಯಾರು ಕೂಡ ಖರೀದಿ ಮಾಡಲು ಮುಂದೆ ಬಂದಿರಲಿಲ್ಲ. ಅಂತಹ ಸಂದರ್ಭದಲ್ಲಿ RCB ತಂಡ ಅವರನ್ನ ಕೈ ಬೀಸಿ ಕರೆಯುತ್ತೆ. RCB ಬಳಗ ಸೇರಿದ ಕೂಡಲೇ ಗೇಲ್ ಅಕ್ಷರಶಃ ಅಬ್ಬರಿಸಲು ಶುರು ಮಾಡಿಬಿಡ್ತಾರೆ. ಗೇಲ್ RCB ತಂಡದಲ್ಲಿ ಬಾರಿಸಿದ ಸಿಕ್ಸರ್ಗಳು ಲೆಕ್ಕವೇ ಇಲ್ಲ. RCB ಬಿಟ್ಟ ನಂತರ ಗೇಲ್ ಪಂಜಾಬ್ ಪರ ಕೂಡ ಆಡಿದ್ದಾರೆ. ಆದರೆ ಗೇಲ್ ಅತಿ ಹೆಚ್ಚು ಕಾಲ ಕಳೆದಿದ್ದು RCBಯಲ್ಲೇ. RCB ಪರ ಅನೇಕ ಅಮೋಘ ಪಂದ್ಯವನ್ನ ಗೇಲ್ ಆಡಿದ್ದಾರೆ. ಈ ಬಗ್ಗೆ RCBಯ ಸ್ಫೋಟಕ ದಾಂಡಿಗ ಮನಬಿಚ್ಚಿ ಮಾತನಾಡಿದ್ದಾರೆ. ನನಗೆ IPL ನಲ್ಲಿ RCB ತಂಡವೇ ನಂಬರ್ 1 ತಂಡ ಅಂತ ಅಂದಿದ್ದಾರೆ. ಈ ಮೂಲಕ ಬೆಂಗಳೂರು ತಂಡದ ಫ್ರಾಂಚೈಸಿಗೆ ಯಾವಾಗಲೂ ಹೃದಯಕ್ಕೆ ಹತ್ತಿರವೇ ಇದ್ದಾರೆ. ಈ ದಿಗ್ಗಜ ಆಟಗಾರ ಕಳೆದ ಆವೃತ್ತಿಗಳಿಂದ ಗೇಲ್ ಸ್ಪರ್ಧಾತ್ಮಕ ಕ್ರಿಕೆಟ್ನಿಂದ ದೂರವಿದ್ರು. ಈ ಜೊತೆಗೆ RCB ತಂಡದ ತನ್ನ ಬಾಂಧವ್ಯವನ್ನ ಜೊತೆಗೆ ಸಾಕಷ್ಟು ಮಾತನಾಡಿದ್ದಾರೆ. ಈ ಮೂಲಕ RCB ತಂಡದ ತನ್ನ ಬಾಂಧವ್ಯದ ಬಗ್ಗೆ ಸಾಕಷ್ಟು ಮಾತನಾಡಿದ್ದಾರೆ. RCBಯಲ್ಲಿ ನಾನು ಅನೇಕ ಅದ್ಭುತ ಕ್ಷಣಗಳನ್ನು ಹೊಂದಿದ್ದೇನೆ. ವಿರಾಟ್ ಕೊಹ್ಲಿ, ABD ಮಾತ್ರವಲ್ಲದೆ ಉಳಿದ ಆಟಗಾರರ ಜೊತೆಗೂ ಕೂಡ ಸ್ಮರೆಯಲಾಗದ ಕ್ಷಣಗಳಿವೆ. ಅದರಲ್ಲೂ ವಿರಾಟ್ ಕೊಹ್ಲಿ ಮತ್ತು ABD ಅಂತಹ ದಿಗ್ಗಜ ಆಟಗಾರರ ಜೊತೆಗೆ ಡ್ರೆಸ್ಸಿಂಗ್ ರೂಮ್ ಹಂಚಿಕೊಂಡಿರುವುದು ಶ್ರೇಷ್ಠ ಅನುಭವ. ನಾನು ಎಲ್ಲರಿಂದಲೂ ಸಾಕಷ್ಟು ಕಲಿತಿದ್ದೇನೆ. ಇನ್ನು ಟ್ರೋಫಿ ಬಗ್ಗೆ ಗೇಲ್ ಮಾತನಾಡಿದ್ದಾರೆ. ನಾನು ಕೂಡ ಟ್ರೋಫಿಯನ್ನ ಗೆಲ್ಲಲು ಬಯಸಿದ್ದೆ, ಆದರೆ ಅದು ಸಾಧ್ಯವಾಗಲಿಲ್ಲ. ಈ ಫ್ರಾಂಚೈಸಿ ಟ್ರೋಫಿ ಗೆಲ್ಲೋದು ನಾನು ನೋಡುತ್ತೇನೆ. RCB ಯಾವತ್ತಿಗೂ ನನ್ನ ಟೀಮ್. ನಾನು ಈ ಫ್ರಾಂಚೈಸಿಯನ್ನು ಇಷ್ಟಪಡುತ್ತೇನೆ ಹಾಗೂ ನಾನು ಸಂತಸಗೊಂಡಿದ್ದೇನೆ ಅಂತ ಕ್ರಿಸ್ ಗೇಲ್ ಹೇಳಿದ್ದಾರೆ. ಇದು ಗೇಲ್ RCB ತಂಡವನ್ನು ಎಷ್ಟು ಪ್ರೀತಿಸ್ತಾ ಇದ್ರು ಅನ್ನೋದಕ್ಕೆ ಸಾಕ್ಷಿ ಹೇಳುತ್ತೆ. ABD ಕೂಡ RCB ತಂಡವನ್ನು ಯಾವತ್ತಿಗೂ ಕೂಡ ಬಿಟ್ಟು ಕೊಡೋದಿಲ್ಲ. ಯಾವಾಗಲೂ RCB ಬಗ್ಗೆ ಮಾತನಾಡ್ತಾನೆ ಇರ್ತಾರೆ. ಗೇಲ್ ಮತ್ತು ABD ಇದ್ದ ಆ RCB ತಂಡವನ್ನ ಯಾರಿಂದಲೂ ಮರೆಯಲು ಸಾಧ್ಯವೇ ಇಲ್ಲ. ಈ ಇಬ್ಬರು ಆಟಗಾರರನ್ನ ಇಂದಿಗೂ ಕೂಡ RCB ಮಿಸ್ ಮಾಡಿಕೊಳ್ತಾ ಇದೆ. ಗೇಲ್ ಮಾತಿನ ಬಗ್ಗೆ ನಿಮ್ಗೆ ಅನಿಸ್ತಾ ಇದೆ? ಕಮೆಂಟ್ ಮಾಡಿ.